ಸ್ನೇಹಿತರೆ ನಮಸ್ಕಾರ. ನಾನು ರಮೇಶ್ ಅಂತ ನೆಲಮಂಗಲದಿಂದ. ಇವತ್ತು ನೆಲಮಂಗಲ ತಾಲೂಕು ಅಲ್ಲಿ ಒಂದು ಅಭಿಯಾನ ಇತ್ತು. ಇವತ್ತು ಅಭಿಯಾನ ಮುಗಿಸ್ಕೊಂಡು ಇದೇ ಹಾಸ್ಪಿಟ್ಲ್ ಹತ್ರ ನಾವು ಒಂದು ರೌಂಡ್ ಬಂದ್ವಿ, ನೋಡೋಣ ಹೇಗೆ ಏನು ನಡೀತಾ ಇದೆ ಅಂತೇಳಿ. ಆ ಟೈಮಲ್ಲಿ ಇಲ್ಲಿ ಒಂದು 4 ಜನ ಈ ಥರ ಕಣ್ಣಿಗೆ ಬ್ಯಾಂಡೇಜ್ ಹಾಕೊಂಡು ಕೂತಿದ್ರು, ಒಟ್ಟಿಗೆ 4 ಜನ. ನಾನು ಒಟ್ಟಿಗೆ 4 ಜನ ಹಾಕೊಂಡು ಕೂತಿರಲಿಲ್ಲ, ಏನು ಒಟ್ಟಿಗೆ ಏನು ಏಟ್ ಮಾಡ್ಕೊಂಡು ಬಂದರು ಅಂತ ಅಂದ್ಕೊಂಡು ಕೇಳಿದಾಗ, ಇಲ್ಲ ಸರ್ ಕಣ್ಣು ಆಪ್ರೇಷನ್ ಆಗಿದೆ ಅಂತಂದರು. ಎಲ್ಲಿ ಮಾಡಿಸೋದಂತ ಕೇಳಿದಾಗ ಮೇಡಮ್ ಅವ್ರನ್ನ ಇಲ್ಲ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಕಣ್ಣು ಆಪ್ರೇಷನ್ ಮಾಡಿಸಿದ್ವಿ ಅಂತಂದರು. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ, ಇಲ್ಲಿ ಆಪ್ರೇಷನ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಕೆಲವರು ಏನಾಗಿದೆ ಅಂದರೆ ಎಲ್ಲೆಲ್ಲೋ ಈ ರೋಟ್ರಿ ಸಂಸ್ಥೆಯವರು ಈ ಥರ ಎಲ್ಲ ಕಣ್ಣು ಆಪ್ರೇಷನ್ ಮಾಡಿಸಿ ಕರ್ಕೊಂಡೋಗಿ ಒಂದು ಒಳ್ಳೇದು ಮಾಡ್ತಾಯಿದ್ರು. ಅವ್ರು ಇರಬೇಕಂತ ಕೇಳಿದಾಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಕಣ್ಣಿನ ಆಪ್ರೇಷನ್ ಮಾಡೋದು ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಈ ಫೆಸಿಲಿಟಿ ನೆಲಮಂಗಲ ತಾಲೂಕಲ್ಲಿ ಹಾಸ್ಪಿಟಲ್ ಇದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ತೋರಿಸ್ತಾರೆ. ಸೊ ಹಂಗಾಗಿ ಈ ಒಂದು ಲೈವ್ ಮಾಡೋದು ಅಟ್ಲೀಸ್ಟ್ ಜನಗಳಿಗೆ ಒಂದು ಅವೇರ್ನೆಸ್ ಬರುತ್ತೆ. ಇವತ್ತು ಅವೇರ್ನೆಸ್ ಬರುತ್ತೆ. ನೆಲಮಂಗಲ ತಾಲೂಕಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಸುಮಾರು ಸತಿ ಅಭಿಯಾನ ಮಾಡಿದ್ದೀವಿ ನೆಲಮಂಗಲ ತಾಲೂಕಲ್ಲಿ ಕಣ್ಣು ಆಪರೇಷನ್ ಮಾಡ್ತಾರೆ, ಇದೇ ನೆಲಮಂಗಲ ತಾಲೂಕು ಈ ಸಾರ್ವಜನಿಕರ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ನೆಲಮಂಗಲದಲ್ಲಿ ಈ ಫೆಸಿಲಿಟಿ ಇದ್ದಾಗ ಯಾಕೆ ಬೆಂಗಳೂರಿಗೆ ಹೋಗ್ತಾರೆ, ತುಮಕೂರಿಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತಂದ್ಬಿಟ್ಟು ಒಂದು ಲೈವ್ ಮಾಡಿದ್ರೆ ಜನಗಳ ಒಂದು ಚೂರು ಅವೇರ್ನೆಸ್ ಬೀಳುತ್ತೆ ಅಂತಂದ್ಬಿಟ್ಟು ನಾನು ಒಂದು ಲೈವ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ನೋಡ್ತೀರಲ್ಲ, ನೋಡಿ ದಯವಿಟ್ಟು ನೆಲಮಂಗಲದಲ್ಲಿ ಕಣ್ಣು ಆಪರೇಷನ್ ಮಾಡ್ತಾರೆ, ಇಲ್ಲೇ ಇದ್ದಾರೆ, ದಯವಿಟ್ಟು ಇಲ್ಲಿ ಹೋಗಬೇಡಿ. ಸೊ ಹಂಗಾಗಿ ನೋಡಿ ಇವರು ಅಕ್ಕ ಅವರು ಸರ್ ಇಲ್ಲಿ ಇವರು ಫೋಕಸ್ ಮಾಡಿ ಈ ಹಿಂದೆ ಇವರು ಕಣ್ಣು ಆಪರೇಷನ್ ಇಲ್ಲೇ ಮಾಡಿಸ್ಕೊಂಡಿರುತ್ತೆ. ನಾನು ಯಾರೋ ಸಂಘಟನೆಯವರು ಇರಬೇಕು ಅಂತ ನಾನು ಅಂದ್ಕೊಂಡೆ. ಇಲ್ಲ ಇವರು ನಮ್ಮ ಯಜಮಾನರು ಆ ಹಿಂದೆ ನಾನು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದೆ ಅಂತಂದ್ರೆ ಇವ್ರ ಮಾಹಿತಿ ತಗೊಂಡೆ. ತುಂಬ ಚೆನ್ನಾಗಿ ಮಾಡಿದ್ರು. ಆಯ್ತು ಸರ್, ತುಂಬ ಅನುಕೂಲ. ನಮ್ಮ ತಾಲೂಕು ಡಾಕ್ಟ್ರುಗಳು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಮ ತಾಲೂಕು ಒಂದು ಒಳ್ಳೆ ಹೆಸರು, ಬಡವ್ರಿಗೂ ಒಂದು ಒಳ್ಳೆ ಅನುಕೂಲ ಆಯ್ತದೆ, ಆಗ್ಬೋದಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸಂತೋಷ ಆಯಿತು ಸರ್. ಹಾಂ ಓಕೆ. ಇವ್ರು ಮಾಹಿತಿ ತಗೊಳ್ಳಿ. ಈ ಹಿಂದೆ ಇವ್ರು ಮಾಡಿಸ್ಕೊಂಡು ಇವಾಗ ಅವರ ಯಜಮಾನರಿಗೆ ಮಾಡಿಸಿದಾರಾ? ಚೆನ್ನಾಗಿ ಮಾಡ್ತಾರೆ. ನಮ್ಮ ನೆಲಮಂಗಲದಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಡಾಕ್ಟ್ರ್ ಎಲ್ಲ. ತುಂಬ ಅನುಕೂಲ ಮೇಡಮ್, ತುಂಬ ಅನುಕೂಲ. ಡಾಕ್ಟ್ರ್ ಎಲ್ಲ ಒಳ್ಳೆ ಡಾಕ್ಟ್ರು ಬಂದಿದ್ದಾರೆ, ಒಳ್ಳೆ ಸ್ಪೆಷಲಿಸ್ಟ್ ಇದೆ. ತುಂಬ ಬಡವ ಜನರೆಲ್ಲ ಇಲ್ಲಿ ಬಂದು ಮಾಡಿಸ್ಕೊಳ್ಳೋದು ಅನುಕೂಲ ಅಂತ ನನ್ನ ಉದ್ದೇಶ. ನಿಮ್ಮಿಂದ ಅವ್ರಿಗೊಂದು ಸಂದೇಶ ಹೋಗ್ಲಿ ಅನ್ನೋದು ಅಷ್ಟೇ, ಇನ್ನೇನಿಲ್ಲ. ಓಕೆ ಅಮ್ಮ, ಆಯಿತು. ಜಾಸ್ತಿ ಹೊತ್ತು ಮತ್ತೆ ಎಲ್ಲ ಚೆಕ್ ಮಾಡಿ ಮಾಡ್ತಾರೆ. ಎಲ್ಲ ಆಪರೇಷನ್ ಡೇಟ್ ಕೊಟ್ಟು ಇಂಥ ದಿನ ಬನ್ನಿ 9 ಗಂಟೆಗೆ ಅಂತ ಹೇಳ್ಬಿಟ್ಟು ಡೇಟ್ ಕೊಟ್ಟು ಟೈಮ್ ಕೊಟ್ಟು ಅಜ್ಜಿ ಅವರೇ, ನೀವು ಯಾವ ರೀತಿ ಇದ್ದೀರಾ? ಮೊದಲನೇ ಕಣ್ಣ ಇದು ಮೊದಲೇದ್ ಮಾಡ್ಸಿರೋದಾ ಅಜ್ಜಿ ಅವ್ರೆ? ನೀವು ಹೌದಾ? ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಇನ್ನೊಂದ್ಸತಿ ಹೇಳಿ. ಇನ್ನೊಂದ್ಸತಿ ನಾವು ತುಂಬಾ ಕಡೆ ಓಡಾಡಿದ್ದೀವಿ. ಜಿಂದಾಲ್ ಓಡಾಡಿದ್ದೀವಿ, BGS ಓಡಾಡಿದ್ದೀವಿ. ಮತ್ತೆ ತುಮಕೂರಲ್ಲಿ ಮೊನ್ನೆ ತುಮಕೂರಿಂದ ಬಂದು ಇಲ್ಲೇ ಮಾಡಿಸಿದ್ರೆ ಈಗ ಸಕ್ಸಸ್ ಆಗಿದೆ. ಇವ್ರ ಅಜ್ಜಿಯವ್ರು ಹೇಳ್ತಾ ಇರೋ ನಾರಾಯಣ ನೇತ್ರಾಲಯದಲ್ಲೂ ಸಹ ಹೋಗಿದ್ವಿ ಅಂತ ಹೇಳಿದ್ರು. ಅಲ್ಲಿ ಏನ್ ಮಾಡಿದ್ರು? ಅಲ್ಲಿ ಆಗ್ಲಿಲ್ವಾ? ಈಗ ಹೊಸದಾಗಿ THO ಬಂದಿದ್ದಾರೆ, ಒಳ್ಳೆ THO ಡಾಕ್ಟರ್ ಬಂದಿದ್ದಾರೆ ಈಗ ನೆಲಮಂಗಲಕ್ಕೆ. ಮೊದಲು ಹಿಂದ್ಗಡೆ ಒಬ್ರು ಲೇಡಿ ಇದ್ರು, ಅವ್ರು ಹೋದ್ಮೇಲೆ ಈಗ ಹೊಸಬರು ಬಂದಿದ್ದಾರೆ. ಅವರು ಎಲ್ಲಾ ತರದ ಕ್ರಮನೂ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಮಾಡಿ ಅವರು ಈಗ ಹೊಸ ಬಂದಿದ್ದಾರೆ. ಸೋನಿ ಅಲ್ಲ, ಈಗ ಯಾರು ಹೊಸ ಬಂದಿದ್ದಾರೆ. ಅದರ ಮೀಟ್ ಮಾಡೋಣ ಅಂತ ಬಂದ್ವಿ. ಅವ್ರು ಹಿರ್ಲಿಲ್ಲ, ಹುಟ್ಟಕ್ಕೆ ಹೋಗಿದ್ದಾರೆ. ಡಾಕ್ಟರ್ ಗಂಗಾಧರ್ ಅಂತ ಅವರೇ ಇರ್ಬೇಕು, ಹೊಸ ಬಂದಿರೋದು. ಮೋಸ್ಟ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಾಡ್ತಾರೆ. ನೀವು ದಯವಿಟ್ಟು ನಿಮ್ಮ ರಿಟೈರ್ಡ್ ಈಗ ನಿಮ್ಮ ಊರುಗಳಲ್ಲಿ ದಯವಿಟ್ಟು ತಿಳಿಸಿ, ಈ ತರ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದೀವಿ, ತುಂಬಾ ಒಳ್ಳೇದಾಗಿದೆ, ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಯಾಕಂದ್ರೆ ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಗೌರ್ಮೆಂಟ್ ಫೆಸಿಲಿಟಿ ಅಂದ್ರೆ ಸೊಸೈಟಿದು ಹಣ ಗಿಣ ಬಂದ್ರೆ ಮಾತ್ರ ಹೋಗ್ತಾರೆ. ಈ ತರ ಫೆಸಿಲಿಟಿ ಇದ್ರೆ ಮೂಗ್ ಮುರಿತಾರೆ. ಆದ್ರೆ ಇವತ್ತು ನಾವು ಏನ್ ಹೇಳ್ತಾರೆ, ದೀಪದ ಬುಡದಲ್ಲೇ ಕತ್ಲೆ ಅಂತ ಹೇಳ್ತೀವಲ್ಲ, ಹಾಗಾಗ್ಬಿಟ್ಟಿದೆ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಡಾಕ್ಟ್ರು ಬೇರೆ ಕಡೆ ಪ್ರೈವೇಟ್ ಅಲ್ಲಿ ನೀವು ಡ್ರಾಪ್ಸ್ ತಗೊಂಬೇಡಿ, ನಮ್ಮ ಹತ್ರ ಬಂದು ಕೇಳಿ, ನಾವು ಕೊಡ್ತೀವಿ, ನಾವೇ ನೀವು ಕಣ್ಣಿಗೆ ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಎಲ್ಲ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ಗೆ ಒಂದು ಧನ್ಯವಾದ ಹೇಳ್ಬಿಡಿ, ನೆಲಮಂಗಲ ತಾಲೂಕು ಡಾಕ್ಟರ್ಗಳಿಗೆ ತುಂಬಾ ಧನ್ಯವಾದಗಳು. ಸಾರ್ವಜನಿಕ ಹಾಸ್ಪಿಟಲ್ಗೆ ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಲೈವ್ ಮುಗಿಸ್ತಾ ಇದ್ದೀನಿ. ಆದಷ್ಟು ನೆಲಮಂಗಲ ತಾಲೂಕಲ್ಲಿ ಯಾರು ತುಂಬಾ ಜನ ಇದ್ದಾರೆ, ನಾವು KRS ಪಾಟೀಲ್ನವ್ರು ಇರ್ಬೋದು, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. 10 ಜನಕ್ಕೆ ಗೊತ್ತಾದಾಗ 10 ಜನ ಅದು 100 ಜನಕ್ಕೆ ತಲುಪುತ್ತೆ. ಹಾಗಾಗಿ ಯಾಕಂದರೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಅಷ್ಟೇ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಸ್ವಲ್ಪ ಶೇರ್ ಮಾಡಿ, ಕೆಲವರಿಗೆಲ್ಲ ಹೇಳಿ ಅಲ್ಲಿ ಇಲ್ಲಿ ಹೋಗ್ಬಿಡಿ ಅಂತ ಹೇಳ್ತಾರೆ. ಲೈವ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.